ನಮಸ್ಕಾರ ಅಣ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾರೆ. ಇಡೀ ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಿತಿಗಳ ಅಧ್ಯಕ್ಷರು ಹಾಗೂ ಸದಸ್ಯರ ಸಭೆಯನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಭೆಯನ್ನು ನಾಡಗೀತೆಯೊಂದಿಗೆ ಆರಂಭಿಸೋಣ. ನಾಡಗೀತೆಗೆ ಧನಿಯಾಗಲಿದ್ದಾರೆ ಶ್ರೀ ನಾಗಲಿಂಗೇಗೌಡ ಮತ್ತು ತಂಡ. ಜಯ ಭಾರತನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತೀವರು ನಿನ್ನ ವೇಷ, ಹಸುರಿನ ಗಿರಿಗ ಭಾರತ ಜನನಿಯ ತನ್ನ ಷಡಕ್ಷರಿ ಪೊನ್ನ ಪಂಪಲ ಭೂಮಿ ಬದಿ ಜನ್ನ ಕುಮಾರ ಭಾರತ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಕೈಲಪ್ಪ ಹೊಯ್ಸಳ ರಾಡಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಂಗ ಕಾವೇರಿಯ ಮರರಂಗ ಕೋರ್ತಾ ಆಗಸ್ಟ್ 15ರಂದು ಭಾರತೀಯರಾದಂಥ ನಮಗೆಲ್ಲರಿಗೂ ಕೂಡ ಈ ದಿನ ಅತ್ಯಂತ ಪವಿತ್ರವಾದಂಥ ದಿನ ಮತ್ತು ಸುದಿನ. ಇಂಥ ಸುದಿನದಲ್ಲೇ ನಾವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸುವ ಕುರಿತು ವಿವಿಧ ಸಮಿತಿಗಳ ಎಲ್ಲ ಅಧ್ಯಕ್ಷರುಗಳು ಮತ್ತು ಸರ್ವ ಸದಸ್ಯರುಗಳ ಸಭೆಯನ್ನು ನಾವು ಇವತ್ತು ಕರೆದಿದ್ದೇವೆ. ಈ ಸಭೆಯ ಉದ್ದೇಶ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂಡಿ ಸಮನ್ವಯವನ್ನು ಸಾಧಿಸುವ ಮೂಲಕ ಎಲ್ಲರೂ ಜೊತೆಗೂಡಿ ಈ ಒಂದು ಸಮ್ಮೇಳನವನ್ನು ನಮ್ಮ ಹಬ್ಬ, ನಮ್ಮ ಸಮ್ಮೇಳನ ಅಂತ ನಾವು ಸ್ವೀಕರಿಸಿ ಒಂದು ಯಶಸ್ವಿಯಾಗಿ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. ಜೀವನ ವಹಿಸಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಗಳು ಆಗಿರುವಂಥ ಸ್ವಾಮೀಜಿಗಳ ಪಾದಗಳಿಗೂ ಕೂಡ ನಮಸ್ಕರಿಸುತ್ತಾ, ಸ್ವಾಮೀಜಿಯವರು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅವರು ಸ್ವಾಗತರಾಗಿ ಕೋರಲ್ಲಿ ನಿಂತಿರುವಂತಹ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಸರ್ ಅವರಿಗೆ ಹೃತ್ಪೂರ್ವಕಂಥದ್ದು, ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಪರಿಷತ್ತಿನ ಮಾನ್ಯ ಶಾಸಕ ಕುಮಾರ್ ಅವರು ಆಗಮಿಸಿದ್ದಾರೆ. ಪರಿಷತ್ತಿನ ಮಾನ್ಯ ಶಾಸಕರ ಮೈಸೂರು ಸಕ್ಕರೆ ಅಧ್ಯಕ್ಷರಾಗಿರುವಂತಹ ಸಿ ಡಿ ಗಂಗಾಧರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ವಿಧಾನ ಪರಿಷತ್ತಿನ ಸ್ವಾಗತ ಸಮಿತಿಯಲ್ಲಿ ಸದಸ್ಯರಾಗಿರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಾಗೇಶ್ವರ ಬಂದಿದ್ದಾರೆ. ಅವರು ಸ್ವಾಗತವನ್ನು ಬಯಸ್ತೇನೆ. ರಾಜ್ಯ ಸರ್ಕಾರಿ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಮತ್ತೋರ್ವ ಕೇಂದ್ರ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದಂಥ ನೇಬಾ ರಾಮ್ ಬಯಸ್ತೇನೆ ಹಾಗೂ ಜಿಲ್ಲಾ ಪಂಚಾಯಿತಿಯ ಸ್ವಾಗತವನ್ನು ಬಯಸ್ತೇನೆ. ಈ 8ನೇಯ ಸ್ವಾತಂತ್ರ್ಯದ ದಿನವನ್ನು ಆಚರಿಸ್ತಕ್ಕಂತಹ ಸಂದರ್ಭ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಮೃದ್ಧಿಯಾಗಿ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವರುಣ ದೇವನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲಿ ಸ್ವಾಮಿಗಳ ಸಾನ್ನಿಧ್ಯ ಇರುತ್ತೆ ಅಲ್ಲಿ ದೈವಿಕ ವಾತಾವರಣ ಇರುತ್ತೆ ಅನ್ನುವಂಥ, ದೈವಿಕ ವಾತಾವರಣ ಎಲ್ಲಿರುತ್ತೆ ಅಲ್ಲಿಗೆ ಯಶಸ್ಸು ಖಂಡಿತ ಅನ್ನುವಂಥದ್ದನ್ನು ನಮ್ಮ ಸಂಸ್ಕೃತಿ ನಂಬಿರತಕ್ಕಂಥದ್ದು. ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಬಹಳ ಭಕ್ತಿಯಿಂದ, ಪುರುಷೋತ್ತಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲೂ ಸಹಿತ ಭಕ್ತಿಯಿಂದ ನಮಸ್ಕರಿಸ್ತಾ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು
ಸಜ್ಜನ ರಾಜಕಾರಣಿ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಸಂಭಾವಿತ ವ್ಯಕ್ತಿ, ಸಂಸ್ಕೃತಿಯ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀ ಚಲುವರಾಯ ಸ್ವಾಮಿಯವರು, ಜೊತೆಗೆ ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ 28 ಸಮಿತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು, ಮಂಡ್ಯ ಜಿಲ್ಲಾ ಆಡಳಿತ, ಉಸ್ತುವಾರಿ ಸಚಿವರು ಒಟ್ಟಿಗೆ ನಾವು ಸೇರಿ ಇದು ವಿಕೇಂದ್ರೀಕರಣದ ಜೊತೆಗೆ ಎಲ್ಲರೂ ಸಹಿತ ಭಾಗವಹಿಸ್ತೀವಿ ಅನ್ನುವಂತಹ ಭಾಗ ನಡೆದದ್ದು ಮಂಡ್ಯದಲ್ಲಿ. ಈಗ 50 ವರ್ಷಗಳ ಸಂಭ್ರಮದಲ್ಲಿದ್ದೀವಿ. ಕನ್ನಡದ ವಿಚಾರದಲ್ಲಿ ಸಾಂಸ್ಕೃತಿಕವಾದಂಥ ಯಾವುದೇ ವಿಚಾರ ಎಲ್ಲರೂ ಕನ್ನಡಿಗರು ಮಂಡ್ಯದಲ್ಲಿ ಗೊತ್ತಿಲ್ಲದೆ ಇದ್ದರು. ಆದರೆ ಕನ್ನಡ ಅಂದ ತಕ್ಷಣವೇ ಒಂದು ರೀತಿ ನಮ್ಮೆಲ್ಲರಿಗೂ ಒಂದು ಮನಸ್ಸಿನ ಉತ್ಸಾಹ, ಹರ್ಷಣೆ ನಮ್ಮೆಲ್ಲರಿಗೂ. 1973ರಲ್ಲಿ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಎರಡನೇ ಬಾರಿ 1994ರಲ್ಲಿ ಆಗುತ್ತೆ. ಮೂರನೇ ಬಾರಿ ಈಗ 2024 ಡಿಸೆಂಬರ್ನಲ್ಲಿ ಒಂದು ನಿಗದಿಯಾಗಿರೋ ರೀತಿಯಲ್ಲಿ ಸಮ್ಮೇಳನ ನಡೆಯಿತು. ಇಂಥ ಒಂದು ಸಮ್ಮೇಳನದ ಸ್ವಾಗತ ಸಮಿತಿಯ ಒಂದು ಮೊದಲನೆಯ ಸಭೆ ನಮ್ಮೆಲ್ಲರ ಆರಾಧ್ಯ ದೈವ ಬಾಲಗಂಗಾಧರ ಸ್ವಾಮೀಜಿಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಾಣ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಪ್ರಣಾಮವನ್ನು ಅರ್ಪಿಸಿ, ಹಾಗೂ ಮತ್ತೊಬ್ಬ ಶ್ರೀ ಕ್ಷೇತ್ರದ ಹಿರಿಯ ಸ್ವಾಮೀಜಿಗಳಾದಂಥ ನಮ್ಮೆಲ್ಲರ ಪ್ರೀತಿಯ ಸ್ವಾಮೀಜಿಯಾದಂಥ ಶ್ರೀ ಶ್ರೀ ಪುರುಷೋತ್ತಮ ಸ್ವಾಮೀಜಿಗಳಲ್ಲೂ ನನ್ನ ಪ್ರಣಾಮವನ್ನು ಅರ್ಪಿಸಿ, ಈಗ ತಾನೇ ಪ್ರಾಸ್ತಾವಿಕ ನುಡಿಯನ್ನು ನೋಡಿದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಬೆಂಗಳೂರು, ಹಾಗೂ ಜಿಲ್ಲೆಯ ತೆರವಾಗಿದ್ದಂಥ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಿರ್ಣಯವನ್ನು ಮಾಡೋ ದೃಷ್ಟಿಯಿಂದ ಎಲ್ಲ ಜಿಲ್ಲೆಯ ಕಮಿಟಿಯ ಮತ್ತು ಸಾಹಿತ್ಯಾಸಕ್ತರ ಮಾಜಿ ಅಧ್ಯಕ್ಷರುಗಳ ಒಂದು ಸಭೆಯನ್ನು ಮಾಡಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಡಿಸೆಂಬರ್ ನಂತರ ಅವರ ನೇಮಕಾತಿಯನ್ನು ನಮ್ಮ ಸಾಹಿತ್ಯ ಸಮ್ಮೇಳನದ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ಕೋತೀವಿ. ಅಲ್ಲಿವರೆಗೆ ಯಾರನ್ನಾರು ನೀವು ನೇಮಕ ಮಾಡಿ ಈ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ತೀರ್ಮಾನವನ್ನು ತಗೋಬೋದು ಅನ್ನೋ ಒಂದು ಅನುಮತಿಯನ್ನು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಡಾಕ್ಟರ್ ಮೀರಾ ಶಿವಲಿಂಗಯ್ಯನವ್ರನ್ನ ಸಂಚಾಲಕರು ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಿದ್ದೀವಿ. ಸೊ ವೇದಿಕೆಯಲ್ಲಿ ಇರ್ತಕ್ಕಂಥ ಮೀರಾ ಶಿವಲಿಂಗಯ್ಯನವರೇ ಹಾಗೂ ಶಾಸಕ ಸ್ನೇಹಿತರುಗಳಾದಂಥ ಬಾಬಣ್ಣವರೇ, ದಿನೇಶ್ ಗುಳಿಗೌಡ್ರೆ, ಮಧು ಮಾದೇಗೌಡ್ರೆ, ದರ್ಶನ್ ಪುಟ್ಟಣ್ಣಯ್ಯನವರೇ, ಮಾಜಿ ಸಚಿವರಾದಂಥ ಸೋಮಶೇಖರ್ ಅವರೇ,
ಮತ್ತು ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, CEO ಆದಂಥ ತನ್ವೀರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮಲ್ಲಿಕಾರ್ಜುನ್ ಅವರೇ, ಮಾಜಿ ಶಾಸಕರುಗಳಾದಂಥ ನಮ್ಮ ಅಂದಾಣಿಯವರೇ, ಶ್ರೀಕಂಠೇಗೌಡ್ರೆ ಮತ್ತು ನಮ್ಮ ರಾಜ್ಯ ಮಟ್ಟದ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ, ಜಿಲ್ಲಾ ಯಾರ್ಯಾರು ಬಿಟ್ಟು ಜವಾಬ್ದಾರಿ ಎಲ್ಲನೂ ಅವ್ರು ತಗೋಬೇಕಾಗತ್ತೆ ಅಲ್ವೇನ್ರಿ ಜೋಶಿ ಅವರೇ? ಯಾರ್ಯಾರು ಏನೇನು ಜವಾಬ್ದಾರಿ ಇರುತ್ತೆ ಅದೆಲ್ಲ ಒಂಚೂರು ವ್ಯತ್ಯಾಸ ಆದರೂ ಎಲ್ಲ ಜವಾಬ್ದಾರಿಯನ್ನ ಅವ್ರು ಹೊರಬೇಕಾಗತ್ತೆ. ಆ ಥರ ಶಾಸಕರಾದಂಥ ರವಿ ಅವರೇ, ಉಳಿದಂಥ ವೇದಿಕೆಯಲ್ಲಿರ್ತಕ್ಕಂಥ ಭಾಳಷ್ಟು ಜನ ಜಿಲ್ಲಾ ಕಮಿಟಿಯಲ್ಲಿದ್ದೀರಾ, ಇಲ್ಲಿ ಮಾಜಿ ಅಧ್ಯಕ್ಷರಿದ್ದೀರಾ, ಸೊ ಎಲ್ಲ 28 ಸಮಿತಿಯ ಅಧ್ಯಕ್ಷ ಸದಸ್ಯರಿದ್ದೀರಾ, ಮಾಧ್ಯಮ ಸ್ನೇಹಿತರಿದ್ದೀರಾ, ಇತರೆ ಬೇರೆ ಬೇರೆ ಸಂಘಟನೆಯ ಎಲ್ಲ ಶಿಕ್ಷಕ ಮತ್ತು ನಮ್ಮ ಅನೇಕ ಬೇರೆ ಬೇರೆ ಸಂಘಟನೆ ಎಲ್ಲ ಸ್ನೇಹಿತರಿದ್ದೀರಾ ಮತ್ತು ಸಾಹಿತ್ಯ ಒಂದು ಸಮ್ಮೇಳನದ ಬಗ್ಗೆ ತುಂಬ ಪ್ರೀತಿಯಿಂದ ಭಾಳ ವಿಶೇಷವಾಗಿ ನಾವೆಲ್ಲ ಜವಾಬ್ದಾರಿ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಇರ್ತಕ್ಕಂಥ ಅನೇಕರು ಇವತ್ತು ಬಂದಿದ್ದೀರ. ಎಲ್ಲ ಆತ್ಮಾನ್ವಿತ ಪ್ರೀತಿಯ ಕನ್ನಡ ಅಭಿಮಾನಿಗಳೇ, ಇವತ್ತು ಈ ಸಭೆ ಒಂದು ಚಾಲನೆ ಕೊಡ್ತಕ್ಕಂಥ ಸಭೆ, ಸ್ವಾಮೀಜಿಯವರ ಆಶೀರ್ವಚನ ಅಷ್ಟೇ. ನಾವ್ಯಾರು ಇಲ್ಲಿ ಪಾಠ ಮಾಡುವಂಥ ಸಭೆ ಇರಲ್ಲ.